ಇನ್ನು ಡಾಕ್ಟರ್ ಸುನಿಲ್, ಈಗ ಸಾಮಾನ್ಯವಾಗಿ ಏನು ಅಂತಂದ್ರೆ ಮನೆಯಲ್ಲಿ ಹಿರಿಯರು ಅಥವಾ ಬೇರೆ ಯಾವುದೋ ಆರೋಗ್ಯ ಸಂಬಂಧಿ ಸಮಸ್ಯೆ ಇದ್ದವರು ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಅವಾಗಲೇ ಡಾಕ್ಟರ್ ದಾಮ್ಲೆ ಹತ್ರ ಮಾತನಾಡ್ತಾ ಇರ್ಬೇಕಾದ್ರೆ ನಮಗೆ ಚಿಕ್ಕ ಅಂದ್ರೆ ಯಾರು ನಾವು ನಮ್ಮ ಇಮ್ಯುನಿಟಿ ಚೆನ್ನಾಗಿದೆ, ನಮ್ಗೆ ಏನೇ ಬಂದರೂ ಕೂಡ ತಂತಾನಾಗೆ ವಾಸಿ ಆಗುತ್ತೆ ಅನ್ನೋರು ಕೂಡ ಅಂಥವರ ಸುರಕ್ಷತೆಗೋಸ್ಕರ ತಪಾಸಣೆ ಮಾಡ್ಕೊಳ್ಬೇಕು ಅಂತ ಹೇಳಿ ನಾವು ಕಳೆದ ಅಲೆಯಲ್ಲೂ ಕೂಡ ಮಾತನಾಡ್ತಿದ್ವಿ. ಈಗಿನ ಅಲೆಯಲ್ಲೂ ಕೂಡ ಅದು ಅಪ್ಲೈ ಆಗುತ್ತಾ? ಅಲೆ ಅಂತ ಕರೆದಿದ್ರು ಕೂಡ ಈ ವೇರಿಯಂಟ್ಗೂ ಕೂಡ ಅಪ್ಲೈ ಆಗುತ್ತಾ ಅಂತ? ಹೌದು, ಖಂಡಿತವಾಗ್ಲೂ. ಈ ಒಂದು ಸಿನಾರಿಯೋದಲ್ಲಿ ಯಾವುದೇ ಒಂದು ವ್ಯಕ್ತಿಗೆ ಸಿಂಪ್ಟಮ್ಸ್ ಇದ್ದರೆ, ಯಾವುದೇ ಒಂದು ವ್ಯಕ್ತಿಗೆ ಅವರು ಸ್ವಯಂ ಪ್ರೇರಿತರಾಗಿ ಅವರು ಟೆಸ್ಟ್ ಮಾಡಿಸ್ಕೋಬೇಕಾಗುತ್ತೆ. ಎರಡನೇದು, ಯಾವುದೇ ಒಂದು ಸಿಂಪ್ಟಮ್ ಇರೋವಂಥ ಕೋವಿಡ್ ಸಿಂಪ್ಟಮ್ ಇರೋವಂಥ ವ್ಯಕ್ತಿಗೆ ವೈದ್ಯರ ಹತ್ರ ಹೋದಾಗ ಅವರು ಕೂಡ ಟೆಸ್ಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಸರ್ಕಾರದ ವತಿಯಿಂದ ಕೂಡ ಟೆಸ್ಟ್ಗಳ ಸಂಖ್ಯೆ ಜಾಸ್ತಿ ಮಾಡಿದ್ದಾರೆ. ಈಗ ILI ಕೇಸಸ್ಸು ಮತ್ತು ಸಾರಿ ಕೇಸಸ್ ಅಂತ ಎಲ್ಲ ಕೇಸಸ್ಗಳಿಗೂ ಟೆಸ್ಟಿಂಗ್ ಮಾಡ್ತಾ ಹೋಗಬೇಕಾಗುತ್ತೆ. ಡೆಫಿನೆಟ್ಲಿ ಟೆಸ್ಟಿಂಗ್ ಮಾಡ್ತಾ ಹೋದಾಗ ನಾವು ಟೆಸ್ಟಿಂಗಲ್ಲಿ ಏನಂದರೆ ICMR ಗೈಡ್ಲೈನ್ಸ್ ಫಾಲೋ ಮಾಡ್ತೀವಿ. ಏನಂದರೆ ಮೊದಲೇನಿತ್ತು ಎಲ್ಲರಿಗೂ ಟೆಸ್ಟ್ ಮಾಡ್ತಾ ಇದ್ವಿ, ಈಗ ಸಿಂಪ್ಟಮ್ಯಾಟಿಕ್ ಯಾರು ಇರ್ತಾರೆ ಅಂಥವ್ರಿಗೆ ಟೆಸ್ಟ್ ಮಾಡಿ ಅಂತ ಇದೆ. ಸೊ ಹಾಗಾಗಿ ಯಾವುದೇ ಒಂದು ವ್ಯಕ್ತಿಗೆ ಕರೋನಾದ ಈ ಒಂದು ಹಂತದಲ್ಲಿ ರೋಗ ಲಕ್ಷಣ ಬಂದರೆ ದಯವಿಟ್ಟು ಅವರು ವೈದ್ಯರಲ್ಲಿ ಹೋಗಿ ಪರೀಕ್ಷೆ ಮಾಡಿಸ್ಕೋಬೇಕು. ಪರೀಕ್ಷೆ ಮಾಡಿಸ್ಕೊಂಡಾದ್ಮೇಲೆ ಅದು ಕರೋನಾ ಇಲ್ಲ ಇದೆಯಾ ಅಂತ ಗೊತ್ತಾಗುತ್ತೆ. ಹಾಗಾಗಿ ಪರೀಕ್ಷೆ ಮಾಡಿಸ್ಕೊಳೋದು ಭಾಳ ಇಂಪಾರ್ಟೆಂಟು ಅಂತ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟು. ಎರಡನೇದು ಆದಷ್ಟು ಈ ಒಂದು ಟೈಮಲ್ಲಿ ಒಂದು ಅನ್ಲೆಸ್ ಅಂಟಿಲ್ ರಿಕ್ವೈರ್ಡು ಜನಗಳು ಇರುವಂಥ ಇಂಡೋರ್ ಪ್ಲೇಸಸ್ಗೆ ಹೋಗುವಂಥ ಸಾಧ್ಯತೆನ ಕಮ್ಮಿ ಮಾಡಬೇಕು. ಹೋದಾಗ ಮಾಸ್ಕ್ನ ಕೂಡ ಧರಿಸ್ಬೇಕಾಗುತ್ತೆ. ಆಗಲೇ ನಾವೆಲ್ಲ ಚರ್ಚೆ ಮಾಡ್ತಿರೋ ಹಂಗೆ ಡೆಫಿನೆಟ್ಲಿ ಈಗಿರೋ ವೇರಿಯಂಟಲ್ಲಿ ಒಂದು ಹೊಸ ಅಲೆ ಖಂಡಿತವಾಗ್ಲೂ ಸೃಷ್ಟಿಯಾಗುತ್ತೆ ಅಂತ ನನಗೂ ಅನಿಸಲ್ಲ, ನಮ್ಮ ಇರೋ ತಜ್ಞ ವೈದ್ಯರು ಕೂಡ ಅನಿಸ್ತಾ ಇಲ್ಲ. ಬಟ್ ಜನಗಳಿಗೆ ನಮ್ಮಲ್ಲಿ ಏನಂದರೆ ಸ್ವಲ್ಪ ಒಂಚೂರು ಇದನ್ನು ಕೊಟ್ಟರೆ ಅದು ರಿಲ್ಯಾಕ್ಸೇಷನ್ ಅಂದರೆ ಕಂಪ್ಲೀಟ್ ರಿಲ್ಯಾಕ್ಸೇಷನ್ ಆಗ್ತಾರೆ. ಹಾಗಾಗಿ ಈ ಒಂದು ಅಂತರದಲ್ಲಿ ಎಚ್ಚರಿಕೆಯಿಂದ ಇರೋದು ಸೂಕ್ತ. ಓಕೆ, ಕಿರಣ್ ಅವರು ಕರೆ ಮಾಡಿದ್ದಾರೆ ಧಾರವಾಡದಿಂದ. ಕಿರಣ್ ಅವರೇ, ಕೇಳಿಸಿದ್ಯಾ ಸರ್? ನಮಸ್ತೆ. ನಮಸ್ತೆ, ಕೇಳಿ ಪ್ರಶ್ನೆ. ಸರ್, ನಾನು ಧಾರವಾಡ ಜಿಲ್ಲಾದ ಬೆಂಚಿಯಿಂದ ಮಾತಾಡೋದು, ಕಿರಣ್ ರಾಜ್ಪೂತ್ ಅಂತ. ಹೇಳಿ ಕಿರಣ್. ಸರ್, ಈಗ ನನಗೊಂದು ಡೌಟು. ಈ 1ನೇ ಅಲೆ, 2ನೇ ಅಲೆ, 3ನೇ ಅಲೆ, ಈ 3 ಅಲೆಯಲ್ಲಿ ಸಿಂಪ್ಟಮ್ಸ್ ಒಂದೇ ರೀತಿ ಇತ್ತು, ಒಂದೇ ಲಕ್ಷಣ ಇತ್ತು ಕೊರೋನಾದ್ದು. ಆ ಲಕ್ಷಣಗಳಿಗೆ ಅಷ್ಟೇ ನಾವು ಟ್ರೀಟ್ಮೆಂಟ್ ಕೊಟ್ಟರೆ ನಡೆಯುತ್ತಾ ಸರ್? ಈಗ ಎಲ್ಲಾ ಜನ ಈ ನಮ್ಮ ರಾಜ್ಯದಲ್ಲಾಗ್ಲಿ ನಮ್ಮ ದೇಶದಲ್ಲಾಗ್ಲಿ ಎಲ್ಲಾ ಜನ ಈ ಕೊರೋನಾ ಅನ್ನೋ ಮಹಾಮಾರಿಗೆ ಅಂಜುತ್ತಾ ಇದ್ದಾರೆ. ಆ ಅಂಜಿಕೆ ದೂರ ಹೋಗ್ಲಿಕ್ಕೆ ನಿಮ್ಮ ಚಾನಲ್ ಇಂದ ಯಾವ್ದಾದ್ರು ಒಂದು ಇದು ಇದೆಯಾ ಸರ್ ಹೇಳಿಕೆ? ಕಿರಣ್ ಅವರೇ, ನಿಮ್ಮ ಬಾಯಿಂದ ರಿಪಬ್ಲಿಕ್ ಕನ್ನಡ ಅಂತ ಕೇಳಿಸ್ಕೊಂಡಿದ್ರೆ ಚೆನ್ನಾಗಿತ್ತು. ಕನ್ನಡ, ರಿಪಬ್ಲಿಕ್ ಕನ್ನಡ ನೀವು ಹೇಳಿದ ತಪ್ಪಿಲ್ಲ. ನಿಮ್ ಪ್ರಶ್ನೆ ಅರ್ಥ ಆಯ್ತು. ಈಗ 4 ಅಲೆಯಲ್ಲಿ ಲಕ್ಷಣ ಒಂದೇ ಇದೆ ಸರ್, ಕೆಮ್ಮು, ಅರ್ಥ ಆಯ್ತು ಸರ್, ಅರ್ಥ ಆಯ್ತು. ಡಾಕ್ಟರ್ ಪವನ್ ಅವ್ರು ಉತ್ತರ ಕೊಡ್ಬೋದಾ ಇದಕ್ಕೆ ಅಂತ ಹೇಳಿ? ಕೊಡ್ಬೋದು. ಈಗ ನೋಡಿ, ಈಗ ಲಾಸ್ಟ್ ನಮ್ಗೆ ಈಗ ಏನು 3 ಅಲೆಗಳಲ್ಲಿ ಈಗ ಅವ್ರು ಕೇಳಿದ್ರಲ್ಲ, 3 ಅಲೆಗಳಲ್ಲೂ ಬರ್ತಾ ಇದ್ದಿದ್ದ ಸಿಂಪ್ಟಮ್ಸ್ ಎಲ್ಲ ಒಂದೇ ತರನಾದ ಸಿಂಪ್ಟಮ್ಸ್. ಯಾಕೆಂದ್ರೆ ನಮ್ಗೆ ಇರ್ತಕ್ಕಂಥದ್ದು ಈ COVID-19 ಅಷ್ಟೇ. ಈಗ ನಮ್ಗೆ ಡಿಫ್ರೆಂಟ್ ವೇರಿಯಂಟ್ಸ್ 3 ಅಲೆಗಳಲ್ಲಿ ಬಂದಿದೆ. ಬಟ್ ವೇರಿಯಂಟ್ಸ್ ಬದಲಾದ್ರೂ ಕೂಡ ನಮ್ಗೆ ಬರ್ತಾ ಇರ್ತಕ್ಕಂಥ ಸಿಂಪ್ಟಮ್ಸ್ ಸೇಮ್ ಇದೆ. ಯಾಕಂದ್ರೆ ಅದೇ ವೈರಸ್ ಇರೋದು. ವೈರಸ್ ನಮ್ಗೇನು ಬದಲಾವಣೆ ಆಗಿಲ್ಲ. ಮಾಮೂಲಿ ಇರ್ತಕ್ಕಂಥ ಜ್ವರ, ಕೆಮ್ಮು, ನೆಗಡಿ ಎಲ್ಲ ಇವೇ ಇರೋದು. ಹಾಗೂ ಇವಕ್ಕೆಲ್ಲದಕ್ಕೂ ಕೂಡ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟೇ ಇರ್ತಕ್ಕಂಥದ್ದು. ನೋಡಿ, ನಾವು ಸ್ಟ್ಯಾಟಿಸ್ಟಿಕ್ಸ್ ಅನ್ನು ನೋಡಿದ್ರು ಕೂಡ ಆಲ್ಮೋಸ್ಟ್ ನಮಗೆ 97-98% ಏನಿದ್ದಾರೆ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ತೆಗೆದುಕೊಂಡು ಎಲ್ಲರೂ ಕೂಡ ನಾರ್ಮಲ್ ಆಗಿದ್ದಾರೆ. ಆಲ್ಮೋಸ್ಟ್ 80% ಆಫ್ ದಿ ಪೇಷಂಟ್ಸ್ ಏನಿದ್ದಾರೆ ಅವರೆಲ್ಲ OPD ಟ್ರೀಟ್ಮೆಂಟ್ಗೆ ಸರಿ ಹೋಗಿದ್ದಾರೆ. ಇನ್ನೊಂದು 15% ಇನ್ ಪೇಷಂಟ್ ಆಗಿರ್ಬೋದು. ಅದರಲ್ಲಿ ನಮ್ಗೆ ICU ಹೋಗ್ತಕ್ಕಂಥವ್ರು ಒಂದು 2% ಅಷ್ಟೇ. ಡೆತ್ ಆಗಿರೋದು ಕೂಡ ತುಂಬಾ 1.5%. ಅದು ನಮ್ಗೆ ಏನು 2ನೇ ವೇವ್ ನಲ್ಲಿ ತುಂಬಾ ಸಿವಿಯರ್ ಆಗಿತ್ತಲ್ಲ, ಆಗ ಬರೀ 1.5% ಅಷ್ಟೇ ಡೆತ್ ಆಗಿರೋದು ಕೂಡ. ಸೊ ಹಾಗಾಗಿ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟೇ ಕೊಡ್ಬೇಕಾಗತ್ತೆ. ಇಲ್ಲ ಆಗ್ಲೇ ನಾವು ಡಿಸ್ಕಷನ್ ಮಾಡುವಾಗ ಅಲ್ಲಿ ಇನ್ನೊಬ್ರು ಯಾರೋ ಡಾಕ್ಟರ್ ಹೇಳಿದ್ರು ತುಂಬಾ ಹೈ ಡೋಸ್ ಆಂಟಿಬಯೋಟಿಕ್ ಕೊಟ್ಟೆ ಅಂತ. ನೋಡಿ, ಈಗ ಲಾಸ್ಟ್ ಚೀನಾದಲ್ಲಿ, ಎಸ್ಪೆಷಲಿ ಉತ್ತರ ಚೀನಾದಲ್ಲಿ ಕೇಸ್ಗಳು ಜಾಸ್ತಿ ಆಗೋದಕ್ಕೆ ಇದು ಒಂದು ಕಾರಣ. ಯಾಕೆಂದ್ರೆ ಸುಮ್ಮನೆ ಎಲ್ಲರೂ ಕೂಡ ಈ ಆಂಟಿಬಯೋಟಿಕ್ಸ್ ಅನ್ನ ಕೊಟ್ಟು ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಡೆವಲಪ್ ಆಗ್ತಾ ಇದೆ. ನೋಡಿ, ನಮ್ಗೆ ಈಗ ಬೇರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಬಂದಾಗ ನಮ್ಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಆಂಟಿಬಯೋಟಿಕ್ಗಳು ಬೇಕು. ಅವೆಲ್ಲ ನಮ್ಗೆ ಏನಂದ್ರೆ ಒಂಥರ ಗೋಲ್ಡ್ ಇದ್ದಿದ್ದಾಗೆ ನಾವು ಪ್ರಿಸರ್ವ್ ಮಾಡಬೇಕು. ಸೊ ನಾವು ಅಲ್ಲಿ ಆಂಟಿಬಯೋಟಿಕ್ಸ್ ನ ಹೀಗೆ ಇದು ವೈರಲ್ ಫೀವರ್ ಇದ್ದಾಗ ನಾವು ಇಲ್ಲಿ ನಾವು ಬೇರೆ ಟ್ರೀಟ್ಮೆಂಟ್, ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಡ್ಬೇಕು. ಅಲ್ಲಿ ಆಂಟಿಬಯೋಟಿಕ್ಸ್ ಅನ್ನ ಕೊಟ್ಟಾಗ ನಮ್ಮ ದೇಹದಲ್ಲಿ ರೆಸಿಸ್ಟೆನ್ಸ್ ಡೆವಲಪ್ ಆಗುತ್ತೆ. ಸೊ ಮುಂದಿನ ದಿನಗಳಲ್ಲಿ ಯಾವ್ದಾದ್ರು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಬಂದಾಗ ಬಾಡಿ ಇಮ್ಯುನಿಟಿ ಕಮ್ಮಿ ಆಗುತ್ತೆ, ಈ ಆಂಟಿಬಯೋಟಿಕ್ಸ್ ಆಕ್ಟ್ ಮಾಡೋದಿಲ್ಲ, ಆಗ ಡೆತ್ ರೇಟ್ಗಳು ಜಾಸ್ತಿ ಆಗುತ್ತೆ. ಸೊ ದಯವಿಟ್ಟು ಯಾರು ಕೂಡ ಸುಮ್ಮನೆ ಆಂಟಿಬಯೋಟಿಕ್ಸ್ ಅನ್ನ ಪ್ರಿಸ್ಕ್ರೈಬ್ ಮಾಡಬೇಡಿ. ತೀರಾ ಅವಶ್ಯಕತೆ ಇದ್ದಾಗ ಮಾತ್ರ ಮಾಡಿ. ನಾವು ಈಗ ಬೇರೆ ಯಾವುದೇ ಆಗ್ಲೇ ಆಂಜಿನಪ್ಪ ಅವ್ರು ಹೇಳ್ತಾ ಇದ್ರು, ಬೇರೆ ಯಾವುದೇ ಸಿಸ್ಟಮ್ ಅಗೇನ್ಸ್ಟ್ ಇರೋದಿಲ್ಲ. ದಯವಿಟ್ಟು ನಿಮಗೆ ತಿಳಿದಿರತಕ್ಕಂಥ ಸಿಸ್ಟಮ್ ಅಲ್ಲಿ ನೀವು ಟ್ರೀಟ್ಮೆಂಟ್ ಅನ್ನ ಕೊಡಿ.
ತಿಳಿದಿರುತ್ತೆ ಇರ್ತಕ್ಕಂಥ ಸಿಸ್ಟಮ್ ಅನ್ನ ಇದು ಮಾಡಿಕೊಂಡು ತುಂಬಾ ಹೈ ಡೋಸ್ ಆಂಟಿಬಯೋಟಿಕ್ಸ್ ಅನ್ನ ಕೊಟ್ಟು patient ಗಳಿಗೆ ಹಾನಿ ಮಾಡಬಾರ್ದು. ಸೊ ಹಾಗಾಗಿ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ತೆಗೆದುಕೊಂಡ್ರೆ ಸಾಕು. ಅದೇ So ಡಾಕ್ಟರ್ ಅದು ಪವನ್ ಒಂದು ವೈದ್ಯರಲ್ಲಿ ಚಿಕ್ಕ ಬಂದು ಪರೀಕ್ಷಿಸಿ ಕ್ಲಾರಿಫಿಕೇಶನ್ ಈ ಆಮೇಲೆ ಬೇರೆ ಆಂಟಿಬಯೋಟಿಕ್ಸ್ ಬಗ್ಗೆ ಇಲ್ಲಿ ಪ್ಯಾನಲ್ ಅಲ್ಲಿ ಇರೋ ವೈದ್ಯರು ಹೇಳಿದ್ದಲ್ಲ, ಅವರಾಗೆ ದೂರವಾಣಿ ಕರೆ ಮೂಲಕ ಕನೆಕ್ಟ್ ಆದವರು ಅದನ್ನ ತಕ್ಷಣ ಡಾಕ್ಟರ್ ಅಂಜನಪ್ಪ ಅದನ್ನ ಕರೆಕ್ಟ್ ಮಾಡಿದ್ರು ಕೂಡ ಮುಂದೆ ಸೋಮಶೇಖರ್ ಅವರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಸೋಮಶೇಖರ್ ಅವರೇ ನಿಮ್ಮ ಪ್ರಶ್ನೆ ಕೇಳೋಕ್ ಮುಂಚೆ ಒಂದು ಚಿಕ್ಕ ಸಂದೇಹ. ಈಗ ಆಲ್ರೆಡಿ ಒಂದು ಸಾವು ಆಗಿದೆ ಅಂತ ಹೇಳಿ ವರದಿ, ಬಟ್ ಅಲ್ಲಿ ಗಮನಿಸಬೇಕಾಗಿರೋ ಸಂಗತಿ ಅಂದ್ರೆ ಇತರೆ ಆರೋಗ್ಯ ಸಂಬಂಧಿ ಕೋಮಾರ್ಬಿಡಿಟೀಸ್ ಅಂತ ಏನ್ ಕರಿತೀವಿ ಅದಿರೋರು ಅಂತ ಹೇಳಿ. ಸೊ ಇಲ್ಲಿ ಕೊರೋನಾ ಇಂದಾಗಿಯೇ ಸಾವಾಯ್ತು ಅಂತ ಹೇಳಿ ನಾವು ಕನ್ಸಿಡರ್ ಮಾಡಬಹುದಾ ಇದನ್ನ? 13 ಡೆತ್ ಆಗಿದೆ ಭಾರತದಲ್ಲಿ ಟೋಟಲ್. ಕೇರಳದಲ್ಲಿ 5, ನಮ್ಮದಲ್ಲಿ 2 ಅಂತ ಈಗ ತೋರಿಸ್ತಾ ಇದೆ. ಅವರ ವಯಸ್ಸು ಜಾಸ್ತಿ ಆಗಿತ್ತು. ಅವರಲ್ಲಿ ಒಬ್ಬರಿಗೆ ಟ್ಯೂಬರ್ಕ್ಲೋಸಿಸ್ TB ಇತ್ತಂತೆ, ಆಮೇಲೆ ಬೇರೇನೂ ಕಾಯಿಲೆ ಇತ್ತು. ಅದರಿಂದ ಕಾಕತಾಳೀಯನೂ ಇರಬಹುದು, ಆದರೆ ಈ ಸೋಂಕಿನಿಂದಲೂ ಇರಬಹುದು, ಅದು ಹೇಳೋದು ಕಷ್ಟ. ಆದರೆ ಅದು ಈಗ ನೀವು ಇವತ್ತು ಸತ್ತವರಲ್ಲಿ ಹೆಚ್ಚಿನವರನ್ನು ನೀವು ಟೆಸ್ಟ್ ಮಾಡಿದರೆ ಅಲ್ಲಿ ತುಂಬ ಜನರಿಗೆ ಕೋವಿಡ್ ಪಾಸಿಟಿವ್ ಬರೋ ಸಾಧ್ಯತೆ ಇದೆ. ಯಾಕಂದರೆ ಮಲ್ಟಿಪಲ್ ಇನ್ಫೆಕ್ಷನ್ಸ್ ಬರ್ಬೋದು, TB ಜೊತೆಗೆ ಕೋವಿಡ್, ಇದು ನ್ಯೂಮೋನಿಯಾ ಜೊತೆಗೆ ಕೋವಿಡ್. ಸೊ ಹಲವು ಕಾಯಿಲೆ ಒಟ್ಟಿಗೆ ಬರ್ಬೋದು. ಸೊ ಹಾಗೇನೂ ಬಂದಿದ್ದಿರ್ಬೋದು, ಆದರೆ ಇಲ್ಲಿ ಕೂತು ಹೇಳೋದು ಕಷ್ಟ. ಸೋಮಶೇಖರ್, BBMP ಡೆತ್ ಆಡಿಟ್ ಕಮಿಟಿಯಲ್ಲಿ ನಾನು ಇದ್ದೀನಿ. ಬಟ್ ಅದರಲ್ಲಿ ನಾವು ನೋಡ್ತಾ ಹೋದಾಗ ಹಲವಾರು ವಿಷಯದಲ್ಲಿ ನೋಡ್ತಾ ಹೋದಾಗ ಭಾಳಷ್ಟು ಕೇಸಸ್ಗಳು ಡೆತ್ ಕೋವಿಡಿಂದ ಆಗಿರೋಲ್ಲ. ಡೆತ್ ಆದಮೇಲೆ ಏನೋ ನೋಡಿದಾಗ ಕೇಸ್ ಫೈಂಡ್ ಔಟ್ ಮಾಡಿದಾಗ ಈಸ್ ಪಾಸಿಟಿವ್ ಫಾರ್ ಕೋವಿಡ್ ಅಂತ ಬರುತ್ತೆ ಒಂದು. ಸೊ ಕೋವಿಡಿಂದ ಆಗಿರೋಂಥ ಸಾಧ್ಯತೆ ತುಂಬ ಕಮ್ಮಿ. ಎರಡನೇದೇನಪ್ಪ ಅಂದರೆ ವ್ಯಾಕ್ಸಿನ್ 2 ಡೋಸ್ ತೊಗೊಂಡಿರೋರಿಗೆ ಸಾವು ಆಗಿರೋವಂಥ ಸಾಧ್ಯತೆ ತುಂಬ ಕಮ್ಮಿ ಇರುತ್ತೆ. ಹಾಗಾಗಿ ಇದು ಈವನ್ ಕರ್ನಾಟಕದಲ್ಲಿ ಕಳೆದ 3 ತಿಂಗಳಲ್ಲಿ ಒಂದೇ ಒಂದು ಡೆತ್ ಆಗಿದೆ. ಬಟ್ ಅದು ಡೆತ್ ಕೂಡ ಆಕ್ಸಿಡೆಂಟಲ್ ಫೈಂಡಿಂಗ್, ಇಟ್ ಈಸ್ ನಾಟ್ ಆ್ಯಕ್ಚುಲಿ ಕೋವಿಡ್. ರೈಟ್. ಸೋಮಶೇಖರ್ ಅವರಿದ್ದಾರೆ ಸರ್, ಪ್ರಶ್ನೆ ಕೇಳಿ. ಹಲೋ, ಪ್ರಶ್ನೆ ಕೇಳಿ ಸರ್. ಮೇಡಮ್ ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ. ನಮಸ್ಕಾರ ಸರ್. ಮತ್ತೆ ಡಾಕ್ಟರ್ ಸರ್ ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ನಮಸ್ತೆ ಸರ್. ಏನಿಲ್ಲ, ನೀವು ಇಷ್ಟೊಂದು ತಿಳುವಳಿಕೆ ಕೊಡ್ತಾ ಇದೀರಲ್ಲ ನಮ್ಗೆ, ಅದೊಂದು ದೇವ್ರ ಆಶೀರ್ವಾದ ಅಂತ ತಿಳ್ಕೊಂಡು ನೀವ್ ಹೇಳಿದ್ನ ನಾವು ಪಾಲನೆ ಮಾಡ್ಕೊಂಡ್ರೆ ಸಾಕು. ಚಿಕ್ಕ ಮಕ್ಕಳು ಮತ್ತೆ ಒಂದು 60 ವರ್ಷ ಮೇಲ್ಪಟ್ಟರ್ನ ಒಂದ್ ಸ್ವಲ್ಪ ಸಮಾಧಾನವಾಗಿ ನೋಡ್ಕೊಂಡ್ರೆ ಬಹಳ ಉತ್ತಮವಾಗಿ ನಿಮ್ ಜೊತೆ ಸ್ಪಂದನೆ ಮಾಡ್ಬೋದು ಸರ್, ಪಬ್ಲಿಕ್ ಎಲ್ಲವ. ಸಲಹೆ ಧನ್ಯವಾದ ಸರ್. ಪ್ರಶ್ನೆ ಏನಾದ್ರು ಇತ್ತಾ ಸೋಮಶೇಖರ್ ಸರ್? ಇಲ್ಲ, ನನ್ಗೆ ಇಷ್ಟೊಂದು ತಿಳುವಳಿಕೆ ಕೊಟ್ರಲ್ಲ ಲೈವ್ ಅಲ್ಲಿ, ಅದೊಂದು ಥ್ಯಾಂಕ್ಸ್ ಮೇಡಮ್. ನಾವು ಒಂದ್ ಸ್ವಲ್ಪ ಬುದ್ಧಿವಂತರಾಗಿ ಮಾಸ್ಕ್ ಹಾಕೊಂಡು ಸ್ಯಾನಿಟೈಸರ್ ಏನ್ ಮಾಡ್ಬೇಕು ಅದನ್ನ ಮಾಡ್ಕೊಂಡು ನಿಮ್ ಜೊತೆ ಸಾಥ್ ಕೊಡಕ್ಕೆ ನಾವು ಒಳ್ಳೇದಾಯ್ತು ಅಕ್ಕಪಕ್ಕ ಎಲ್ಲರಿಗೂ ಅಷ್ಟೇ. ಥ್ಯಾಂಕ್ ಯು ಸೋಮಶೇಖರ್ ಅವರೇ, ನಮ್ಮ ಕರ್ತವ್ಯ ಇದು.